ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಗಳ ಉಪಚುನಾವಣೆಗಳ ಫಲಿತಾಂಶ ಸ್ಟೇಟ್ ಪೊಲಿಟಿಕ್ಸ್ ಮೇಲೆ ಮಾಡುವ ಪರಿಣಾಮದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಎಸ್ ಅನಿಲ್, ಎರಡೂ ಕಾಂಗ್ರೆಸ್ ಗೆದ್ರೆ ಏನಾಗುತ್ತೆ, ಒಂದು ಕಾಂಗ್ರೆಸ್ಸು ಒಂದು ಬಿ ಜೆ ಪಿ ಗೆದ್ರೆ ಏನಾಗುತ್ತೆ, ಎರಡೂ ಬಿ ಜೆ ಪಿ ಗೆದ್ರೆ ಏನಾಗುತ್ತೆ ಚರ್ಚೆ ಮಾಡಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ ಒಂದೇ ಗೆಲ್ಲುತ್ತೆ ಅನ್ನೋದಾದರೆ ಯಾವುದನ್ನು ಗೆಲ್ಲುತ್ತೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ನೋಡಿ, ಆ ವಿಚಾರವನ್ನು ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಒಂದು ಸರ್ಕಾರ ನಮ್ಮದಿರೋದ್ರಿಂದ 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೀವಿ ಜನರದನ್ನು. ಯಾಕಂದರೆ ನಾನು ಗ್ರೌಂಡಲ್ಲಿದ್ದೆ, ದಾವಣಗೆರೆಗೆ ಹೋಗಿದ್ದೆ, ಬಾಗಲಕೋಟೆಗೆ ಹೋಗಿದ್ದೆ. ನಾನು ಕಂಡಂತೆ ಗ್ರೌಂಡ್ ಲೆವೆಲ್ ರಿಪೋರ್ಟ್ ಇರುವಂಥದ್ದು ನಾವು ಎರಡೂ ಚುನಾವಣೆಗಳನ್ನು ಈಸಿಯಾಗಿ ಗೆಲ್ತೀವಿ ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂಥ ಭಾವನೆ. ನೀವು ವಿಶ್ಲೇಷಕರಿದ್ದೀರಿ, ತಾವು ವಿಶ್ಲೇಷಣೆ ಮಾಡ್ಬೋದು, ಅದನ್ನು ಜನ ಯಾವ ರೀತಿ ಬೇಕಾದ್ರೂ ತೊಗೊಳ್ಬೋದು. ಇಲ್ಲಿ ವಿಚಾರ ಏನು ಅಂತಂದರೆ, ರವೀಂದ್ರ ರೇಷ್ಮೆ ಸರ್ ಭಾಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ಅವ್ರು ಹೇಳ್ತಿದ್ರು, ಮೈನಾರಿಟೀಸ್ಗಳಿಗೆ ಕಾಂಗ್ರೆಸ್ ಕೊಟ್ಟಿರುವಂಥ ಕೊಡುಗೆಯನ್ನು ಇವತ್ತು ಮೈನಾರಿಟೀಸ್ಗಳು ಕಾಂಗ್ರೆಸ್ಸನ್ನು ಸವಾಲು ಹಾಕುವಂಥ ಪ್ರಶ್ನೆಯನ್ನು ಮಾಡ್ತಾಯಿದೆ. ಇದೆಲ್ಲೋ ಒಂದು ಕಡೆಯಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ದೊಡ್ಡದಾದಂಥ ಒಂದು ಪ್ರಾಬ್ಲಮ್ ಆಗ್ಬೋದು ಅಂತ. ನೋಡಿ ಸರ್, ಇವತ್ತು 2 ಮಿನಿಸ್ಟರ್ ಮಾಡಿದ್ದೀವಿ, ಒಂದು ಚೀಫ್ ವಿಪ್ನ ಮಾಡಿದ್ದೀವಿ, ಒಂದು ಸ್ಪೀಕರ್ನ ಮಾಡಿದ್ದೀವಿ, ಭಾಳ ಜನ MLCಗಳಿದ್ದಾರೆ. ಆಮೇಲೆ ಇವತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾ ಭಾರತೀಯ ಜನತಾ ಪಾರ್ಟಿ ಪಾರ್ಲಿಮೆಂಟಲ್ಲಿ ಒಂದು ಸೀಟ್ ಕೊಡಲ್ಲ, ಕೌನ್ಸಿಲಲ್ಲಿ ಒಬ್ಬರನ್ನು ರೆಪ್ರೆಸೆಂಟೇಷನ್ ಮಾಡಲ್ಲ, ಅಸೆಂಬ್ಲಿಯಲ್ಲಿ ರೆಪ್ರೆಸೆಂಟೇಷನ್ ಮಾಡಲ್ಲ. ಇದೇನಂತಂದರೆ ಹೆಡ್ಲೈನ್ಸಿಗೆ ಮಾತ್ರ ಇರುವಂಥ ಭಾರತೀಯ ಜನತಾ ಪಾರ್ಟಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಏನು? ಬರೀ ಹಿಂದೂಗಳ ವಿಕಾಸ, ಹಿಂದೂಗಳ ಆ ಸ್ಲೋಗನ್ ಏನಾರು ಯೂಸ್ ಮಾಡ್ತಾ ಇದ್ದಾರೆ ಅವರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಂದರೆ ಎಲ್ಲರದ್ದು ವಿಕಾಸ ಆಗಬೇಕು, ಮೈನಾರಿಟೀಸ್ ಆಗಬೇಕು. ಮೈನಾರಿಟಿ ಒಳಗೆ ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿಖ್ಗಳಿದ್ದಾರೆ, ಪಾರ್ಸಿಗಳಿದ್ದಾರೆ, ಅಲ್ಲ ಸರ್ ಒಂದು ನಿಮಿಷ, ಜೈನರಿದ್ದಾರೆ, ಎಲ್ಲರದ್ದು ಆಗಬೇಕಲ್ಲ. ಇಲ್ಲಿ ಬರೀ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದರೆ ಮುಸ್ಲಿಮಾನ್ಗಳನ್ನ ಬಿಟ್ಟು ಮಾಡುವಂಥದ್ದು. ಇದು ಇವತ್ತು ಭಾರತೀಯ ಜನತಾ ಪಾರ್ಟಿ ಲೆವೆಲ್ ಒಳಗಿರುವಂಥ ಎಲ್ಲ ವ್ಯಕ್ತಿಗಳು ಯಾವ ಲೆವೆಲ್ಗೆ ಹತಾಶರಾಗಿದ್ದರು ಅಂತಂದರೆ, ಕೊನೆಗೆ ಒಂದು ಕೈ ಮೀರಿ ಹೋಗಿ ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮೈನಾರಿಟೀಸ್ಗಳು ಓಟ್ ಹಾಕ್ತಾರೆ ಅಂತ ಹೇಳಿದ್ರು. ಯಾಕೆ ಓಟ್ ಹಾಕಬೇಕು? ನಾನು ನಿಮ್ಮ ಚಾನಲಲ್ಲಿ ಕೂತ್ಕೊಂಡು ಕೇಳ್ತೀನಿ, ಒಂದೇ ಒಂದು ಕಾರಣ ಕೊಡಿ, ಮೈನಾರಿಟೀಸ್ ನಿಮ್ಗೆ ಓಟ್ ಹಾಕಬೇಕು. ಯಾಕೆ ಓಟ್ ಹಾಕಬೇಕು? ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಥರದ್ದೊಂದು ಯಾಕೆ ಓಟ್ ಹಾಕಬೇಕು ಅನ್ನೋದಕ್ಕೆ ಅವ್ರ ಹತ್ರ ತಗೊಳ್ತೀನಿ, ಯಾಕೆ ಓಟ್ ಹಾಕಬಾರ್ದು ಅನ್ನೋದಕ್ಕೆ ತಾವೊಂದು ಕಾರಣ ಹೇಳಿ ಸರ್. ಇವತ್ತು ದಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾತಾಡುವಂಥ ಲ್ಯಾಂಗ್ವೇಜ್ ಭಾರತೀಯ ಜನತಾ ಪಾರ್ಟಿದು ಯಾವುದು? ಮೈನಾರಿಟೀಸ್ನ ಕಾರ್ನರ್ ಮಾಡೋದು, ಮುಸ್ಲಿಮ್ಸ್ನ ಕಾರ್ನರ್ ಮಾಡೋದು, ಮಸ್ಜಿದ್ ಮತ್ತು ಮಂದಿರಗಳ ನಡುವೆ ಜಗಳ ಹಚ್ಚೋದು. ಇದು ಬಿಟ್ರೆ ಭಾರತೀಯ ಜನತಾ ಪಾರ್ಟಿ, ನಾನು ಇವತ್ತಿಗೂ ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ಹತ್ರ ಕಂಟೆಂಟ್ ಏನಿದೆ ಮಾತಾಡೋದು. ರವೀಂದ್ರ ರೇಷ್ಮೆ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಒಂದು ನಿಮಿಷ ಮಾತಾಡ್ತಾ ಹೇಳ್ತಾ ಇದ್ರು, ನರೇಂದ್ರ ಮೋದಿ ಅವರು ಕಳೆದ 12-13 ವರ್ಷಗಳಿಂದ ಮಾಡಿರುವಂಥ ಸಾಧನೆಗಳು ಒಂದೂ ಹೇಳಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಅವ್ರು ಬಾಗಲಕೋಟಲ್ಲಾಗಲಿ ದಾವಣಗೆರೆಯಲ್ಲಾಗಲಿ ಒಂದೇ ಒಂದು ಸಾಧನೆ ಹೇಳಿಲ್ಲ ನರೇಂದ್ರ ಮೋದಿ ಅವರು. ಯಾಕೆ ಮಾತಾಡಲಿಲ್ಲ ಅವತ್ತು ಅಂದರೆ, ಅಲ್ಲಿ ಆಲ್ರೆಡಿ ಗ್ಯಾಸ್ ಶಾರ್ಟೇಜ್ ಇದೆ, ಪೆಟ್ರೋಲ್ ರೇಟ್ ನಾಳೆ ನಡೆದ್ರಲ್ಲಿ ಜಾಸ್ತಿ ಆಗುತ್ತೆ ಅಂತ ಗೊತ್ತು ಜನರಿಗೆ. ಅವ್ರಿಗೆ ಭಾಳ ಎಚ್ಚರಿಕೆಯಿಂದ ಚುನಾವಣೆ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಅವರು. ವಿಜಯೇಂದ್ರ ಅವರು 2009 ನಡೆದಿರುವಂಥ ವಿಚಾರಗಳನ್ನೆಲ್ಲ ತಗೊಂಡು ಬಾಗಲಕೋಟಲ್ಲಿ ಎಲೆಕ್ಷನ್ ಮಾಡ್ಬೇಕಾದ್ರೆ ಮಾತಾಡ್ತಾ ಇದ್ರು. ಯಾಕೆ ಮಾತಾಡ್ತಿದ್ರು ವಿಚಾರಗಳನ್ನ? ನರೇಂದ್ರ ಮೋದಿ ಅವರು ಮಾಡಿರುವಂಥ ಸರ್ಕಾರದ ಬಗ್ಗೆ ಹೇಳ್ಬೇಕಾಗಿತ್ತು, ಮೈನಾರಿಟೀಸಿಗೆ ಕೊಟ್ಟಿರುವಂಥ ವಿಶೇಷವಾದ ಅನುದಾನ ಕೊಟ್ಟಿರೋದ್ರ ಬಗ್ಗೆ ಹೇಳ್ಬೇಕಾಗಿತ್ತು. ಅವ್ರ ಹತ್ರ ಕಂಟೆಂಟ್ ಇಲ್ಲ ಸರ್. ಇವತ್ತು ನಾವು ಹೇಳತ್ತಂಥದ್ದು ಇಷ್ಟೇ. ನಾವು ಸರ್ ನನ್ನ ಸಣ್ಣ ಉಪ ಪ್ರಶ್ನೆ ಅಂತ ತಿಳ್ಕೊಳ್ಳಿ. ದಾವಣಗೆರೆಯ ಒಟ್ಟಾರೆ ಏನಿತ್ತಲ್ಲ, ಅದು ಬಿ ಜೆ ಪಿಗೆ ಅದರಲ್ಲೇನು ಸ್ಟೇಕ್ ಹೋಲ್ಡರೇ ಇಲ್ಲ ಅದು ಅಲ್ವಾ? ಇವತ್ತು ಇದರೇನು ದೊಡ್ಡ ಚರ್ಚೆ ವಿಷಯವಲ್ಲ. ಬಿ ಜೆ ಪಿ ಮುಸಲ್ಮಾನರಿಗೆ ಏನು ಟಿಕೆಟ್ ಕೊಡಲ್ಲ, ಮುಸಲ್ಮಾನರು ಹೋಗಿ ಏನು ಬಿ ಜೆ ಪಿಗೆ ಓಟ್ ಹಾಕಲ್ಲ, ಇದು ಪಕ್ಕದಲ್ಲಿಡೋಣ. ದಾವಣಗೆರೆಯ ವಿಷಯ ಏನಿತ್ತು? ದಾವಣಗೆರೆಯಲ್ಲಿ ಮುಸಲ್ಮಾನರು ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರಿಗೆ ನಾವು ಸೀಟ್ ಬಿಟ್ಟು ಕೊಟ್ಟಿದ್ವಿ, ನಮಗೆ ವಾಪಸ್ ಸೀಟ್ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾಯಿದ್ರು. ಯಾಕಂದರೆ ನ್ಯಾಚುರಲಿ ಮುಸಲ್ಮಾನರಿಗಿರ್ತಕ್ಕಂಥ ಒಂದು ಏಕೈಕ, ಅವರು JDS BJP ಜೊತೆ ಮೈತ್ರಿ ಮಾಡ್ಕೊಂಡಾಯಿತು. ಅವರು ಕಾಂಗ್ರೆಸ್ ಪರವಾಗಿ ಆಲ್ಮೋಸ್ಟ್ 90-95% 2023 ಚುನಾವಣೆಯಲ್ಲಿ 24 ಚುನಾವಣೆಯಲ್ಲಿ ಬಂದಾಗಿದೆ. ಹಾಗಿರುವಾಗ ಮುಸಲ್ಮಾನರನ್ನು ನಾವು ರಾಜಕೀಯವಾಗಿ ಆಶ್ರಯ ಕೊಡ್ತೀವಿ ಅಂತ ಹೇಳುವ ಪಕ್ಷ ಟಿಕೆಟನ್ನು ನಿರಾಕರಣೆ ಮಾಡುವಾಗಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಪ್ಯಾಸಿಫೈ ಏನು ಮಾಡಬೇಕಿತ್ತಲ್ಲ, ಅದನ್ನು ಮಾಡಲಿಲ್ಲ. ಜಮೀರ್ ಅಹ್ಮದ್ ಖಾನ್ ಅವರ ಬೆಂಬಲಿಗ ಇಮ್ರಾನ್ ಪಾಷಾ ಹೋಗಿ ಏನೇನೋ ಭಾಷಣ ಮಾಡಿ ಬಂದರು. ಅಬ್ದುಲ್ ಜಬ್ಬಾರ್ ಚುನಾವಣೆಯ ಹಿಂದಿನ ದಿನದವರೆಗೂ ಕೂಡ ನಾನು ನೋಡ್ತಾ ಇದ್ದೆ, ಅಲ್ಲಿ ದಾವಣಗೆರೆ ಡಿಜಿಟಲ್ ಚಾನೆಲ್ಗಳಿಗೆ ನನ್ನನ್ನು ಪ್ರಚಾರಕ್ಕೆ ಕರೆದಿಲ್ಲ, ನನಗೇನೋ ಮಾತಾಡ್ತಾ ಇಲ್ಲ ಅನ್ನೋದನ್ನು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದರು. ಜಮೀರ್ ಅಹ್ಮದ್ ಖಾನ್ ಬಂದರು, ಕಾಟಾಚಾರಕ್ಕೆ ಬಂದವ್ರ ಥರ ಬಂದರು, ನಂತರ ಹೋಗಿ ಅವರು ಬಾಗಲಕೋಟೆಯಲ್ಲಿ ಏನು ಭಾಷಣ ಮಾಡಿದರು, ದಾವಣಗೆರೆಯಲ್ಲಿ ಮಾಡಲಿಲ್ಲ. ಸೊ ಕ್ವಶನ್ ಈಸ್, ಕಾಂಗ್ರೆಸ್ ಮತ್ತು ಮುಸಲ್ಮಾನರ ಸಂಬಂಧದ ಬಗ್ಗೆ ಪ್ರಶ್ನೆ ಇರುತ್ತೆ. ಇಲ್ಲಿ BJP ಬಂತೇನದ್ರಲ್ಲಿ? BJP ಏನಿದೆ ಅದರಲ್ಲಿ? ಅಲ್ಲ ಸರ್, ನಾನು ಯಾಕೆ ಹೇಳಿದೆ ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ,
ಲಾಸ್ಟ್ ಟೈಮ್ ಡಿಫಿಟೆಡ್ ಕ್ಯಾಂಡಿಡೇಟ್ ಅಜಯ್ ಕುಮಾರ್ ಅವ್ರ ಭಾಷಣಗಳನ್ನ ತೆಗೆದು ನೋಡಿ, ಮೈನಾರಿಟೀಸು ನಮಗೆ ವೋಟ್ ಹಾಕ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಈಗಿರುವಂಥ ಕ್ಯಾಂಡಿಡೇಟ್ ಮೈನಾರಿಟೀಸ್ ತಪ್ಪಲ್ಲ ನೋಡಿ. ಅವ್ರ ನರೇಂದ್ರ ಮೋದಿ ಅವರು ಹೇಳ್ತಾರೆ ಮುಸಲ್ಮಾನರು ವೋಟ್ ಹಾಕ್ತಾರೆ. ಅಲ್ಲಲ್ಲ, ಕೇಳಿ ಒಂದು ನಿಮಿಷ. ಅಲ್ಲಲ್ಲ, ಅದು ಹಾಕ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಬಟ್ ನಾನು ಹೇಳುವಂಥದ್ದು, ಕಾಂಗ್ರೆಸ್ ಪಾರ್ಟಿ ಕೊಡುಗೆ ಮುಸ್ಲಿಮಾನರಿಗೆ ಏನು ಕೊಟ್ಟಿದೆ ಅಂತ ನಾನು ನಿಮ್ಗೆ ಹೇಳಿದೆ. ನಿಮಗೆ ಫಸ್ಟಿಗೆ 2 ಮಿನಿಸ್ಟ್ರ್ ಮಾಡಿದೆ, ಒಂದು ಚೀಫ್ ವಿಪ್ ಮಾಡಿದೆ, ಒಂದು ಸ್ಪೀಕರ್ ಮಾಡಿದೆ, MLCಗಳನ್ನ ಮಾಡಿದೆ, ಬೋರ್ಡ್ ಚೇರ್ಮನ್ಗಳನ್ನ ಮಾಡಿದೆ. ಇಷ್ಟೊಂದೆಲ್ಲ ಕೊಡುಗೆ ಕೊಟ್ಟಾದ ಮೇಲೆ ನೋಡಿ, ಪ್ರತಿ ಒಂದು ಬೈ ಎಲೆಕ್ಷನಲ್ಲಿ ಒಂದು ಸರ್ಕಾರದ ಒಂದು ರಾಜಕೀಯ ಪಕ್ಷದ ಮಾನದಂಡ ಏನಿರ್ತದೆ ಅಂತಂದರೆ, ಈ ಚುನಾವಣೆನ ನಾನು ಹೆಂಗೆ ಗೆಲ್ಲಬೇಕು, ಇಲ್ಲಿ ಯಾವ ಕ್ಯಾಂಡಿಡೇಟ್ ಅಭ್ಯರ್ಥಿನ ಹಾಕಿದರೆ ನಾನು ಗೆಲ್ತೀನಿ ಅನ್ನೋದು ಅಷ್ಟು ಬಿಟ್ಟರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇದನ್ನೇ ಮಾತಾಡಿದ್ರೆ, ಈಗ ಯಾವಾಗ ಒಂದೇ ಆಗಿತ್ತು ದಾವಣಗೆರೆ, ಒಂದೇ ಅಸೆಂಬ್ಲಿ ಆಗಿತ್ತು, ಆವಾಗಿಂದನೂ ಯಾವಾಗ ಡಿವೈಡ್ ಆದಾಗಿಂದನೂ ಶಾಮನೂರು ಶಿವಶಂಕರಪ್ಪನವರೇ ಅಲ್ಲಿ ಅಭ್ಯರ್ಥಿ ಆಗಿರುವಂಥದ್ದು. ಇಫ್ ಯು ಲುಕ್ ಎಟ್ ದ ಹಿಸ್ಟ್ರಿ, ಅಲ್ಲೇನು ಮೊದಲಿಗೆ ಮೈನಾರಿಟೀಸ್ ಕೊಟ್ಟು ಆಮೇಲೆ ಶಾಮನೂರು ಶಿವಶಂಕರಪ್ಪನವರು ಕೊಟ್ಟಿರುವಂಥದ್ದಲ್ಲ. ಡೇ 1 ಯಾವಾಗಿಂದ ಅದು ಕಾನ್ಸ್ಟಿಟ್ಯೂನ್ಸಿ ಅಂತ ಆಯ್ತು, ಅಲ್ಲಿಂದ ರೆಪ್ರೆಸೆಂಟೇಟಿವ್. ಐ ಆಮ್ ಕನ್ವಿನ್ಸ್ಡ್. ಸಲೀಂ ಅಹ್ಮದ್ ಏನು ಹೇಳಿದ್ರು ಅಂತಂದ್ರೆ, ಜಮೀರ್ ಅಹ್ಮದ್ ಮೇಲೆ ನಾನು ನಾಳೆ ಅವ್ರು ಬರ್ತೀನಿ ಅಂತ ಹೇಳಿದಾರೆ ನಮ್ಮ ಪಾರ್ಟಿ ರೌಂಡ್ಸ್ಗೆ. ಸರ್ ಬಂದು ಜಮೀರ್ ಅಹ್ಮದ್ ಮೇಲೆ ನಾನು ಚಾರ್ಜ್ ಶೀಟ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಒಳ ಜಗಳದ ಬಗ್ಗೆ ಇಲ್ಲ ನಾನು ಹೇಳ್ತೀನಿ. ನನ್ನ ಹತ್ರ ಫೋನ್ ಇದೆ, ನೀವು ಬೇಕಾದ್ರೆ ಬ್ರೇಕಲ್ಲಿ ಕೊಡ್ತೀನಿ. 19 ನಿಮಿಷ 36 ಸೆಕೆಂಡ್ ಜಮೀರ್ ಅವರು ನನ್ನ ಹತ್ರನೇ ಮಾತಾಡಿದರೆ. ಐ ವಾಸ್ ದ ಒನ್ ಪರ್ಸನ್ ಹೂ ಈವನ್ ಕಮ್ಯುನಿಕೇಟೆಡ್ ಬಿಟ್ವೀನ್ ಜಮೀರ್ ಆ್ಯಂಡ್ ಇವರು ಮಲ್ಲಿಕಾರ್ಜುನ್ ಅವರು. ಒಂದು ನಿಮಿಷ ಹೇಳ್ತೀನಿ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಮೈನಾರಿಟೀಸ್ ವೋಟ್ಗಳನ್ನ ಶೇಖರಣೆ ಮಾಡಬೇಕು. ಯಾಕಂದರೆ ಲಾಸ್ಟ್ ಟೈಮು ಮೈನಾರಿಟೀಸ್ ವೋಟು ನಮಗೆ LDFಗೆ ಹೋಗಿತ್ತು. ಹಂಗಾಗ್ಬಿಟ್ಟು ಈ ಸರಿ ನಾವು ಹೆಂಗಾದ್ರೂ ಮಾಡಿ ಅಲ್ಲಿ ಹಿಡಿದಿಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಅಲ್ಲಿ ಜಮೀರ್ ಅವರು ಅಷ್ಟೇ ಅಗತ್ಯವಾಗಿದ್ದರು, ಎಲ್ಲಿ ಕೇರಳದಲ್ಲಿ. ಎಟ್ ದ ಸೇಮ್ ಟೈಮ್ ಇಲ್ಲಿ ಐ ಆಮ್ ನಾಟ್ ಟೆಲ್ಲಿಂಗ್ ಡಿಫ್ರೆನ್ಸಸ್ ಇರಲಿಲ್ಲ ಅಂತಲ್ಲ, ಡಿಫ್ರೆನ್ಸಸ್ ಇತ್ತು, ಇರಬೇಕು. ಪ್ರಜಾಪ್ರಭುತ್ವದಲ್ಲಿ ಡಿಫ್ರೆನ್ಸಸ್ ಇಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವನೇ ಅನ್ಕೊಳ್ಳೋದಿಲ್ಲ. ಬಟ್ ನಾನು ಹೇಳುವಂಥದ್ದು ಇಷ್ಟೇ, ಮಲ್ಲಿಕಾರ್ಜುನ್ ಅವ್ರಿಗೂ ಮತ್ತು ಯಾರಿಗೆ ಜಮೀರ್ ಅವ್ರಿಗೆ ಪೊಲಿಟಿಕಲ್ ಡಿಫ್ರೆನ್ಸಸ್ ಇತ್ತು ಬಿಟ್ಟರೆ ಸ್ನೇಹ ಸಂಬಂಧಗಳು ಯಾವತ್ತಿಗೂ ಇದೆ. ಅದಾಗಿದ್ಮೇಲೆ ಅವರೇ ನನಗೆ ಜಮೀರ್ ಅವರು ಹೇಳಿದ್ರು, ಅನಿಲ್ ಎನಿ ಕಂಡೀಷನ್ ನಾನು ಬಂದು ಕ್ಯಾಂಪೇನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಅವ್ರ ಮನೆಗೆ ಬರ್ತೀನಿ, ಊಟ ಮಾಡ್ತೀನಿ, ನನಗಿರೋದು ಒಂದೇ ಒಂದಿನ. ನಾನು ಬಂದರು, ಊಟ ಮಾಡಿದ್ರು, ಒಂದು ನಿಮಿಷ ಕೇಳಿ, ಪ್ರೆಸ್ ಮೀಟ್ ಮಾಡಿದ್ರು. ಒಂದು ನಿಮಿಷ ಸರ್, ಯಾಕಂದ್ರೆ ಅವ್ರು ಬಾಗಲಕೋಟು ಅಷ್ಟೇ. ಯಾವ ಸಂದೇಶ ಕೊಡಬೇಕಾಗಿತ್ತು ಅದನ್ನು ಕೊಟ್ರಿ, ದಾವಣಗೆರೆಗೆ ಬಂದು ಏನು ಮೆಸೇಜ್ ಕೊಡಬೇಕಾಗಿತ್ತು? ನಾನು ಹೇಳುವಂಥದ್ದು ಇಷ್ಟೇ, 2 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿಗಳು ನಮಗೆ ಶ್ರೀರಕ್ಷೆ ಆಗುತ್ತೆ. ಎಟ್ ದ ಸೇಮ್ ಟೈಮ್ ನಮ್ಮ ಕೇಡರ್ ಈ ಸರಿ ನಾನು ನೋಡ್ದಂಗೆ ದಾವಣಗೆರೆಯಲ್ಲಿ ಬೆಂಗಳೂರಿಂದ, ಮೈಸೂರಿಂದ, SD ಕೋಟೆಯಿಂದ, ಚಾಮರಾಜಪೇಟೆಯಿಂದ, ಬೀದರಿಂದ ಪ್ರತಿಯೊಬ್ಬ ಕಾರ್ಯಕರ್ತನು ದಾವಣಗೆರೆಯಲ್ಲಿ, ಬಾಗಲಕೋಟಲ್ಲಿ ಈ ಚುನಾವಣೆಯನ್ನು ನಮ್ಮ ಸರ್ಕಾರದ ಒಂದು ಏನಂತೀರಿ ಗ್ಯಾರಂಟಿಗಳ ಬಗ್ಗೆ ಯಾವ ರೀತಿ ಒಂದು ಏನಂತೀರಿ ಇದಿದೆ, ಬೇಸ್ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಪ್ರತಿಯೊಬ್ಬ ಕಾರ್ಯಕರ್ತ ಮನೆಗೆ ಹೋಗಿ 2-3 ಬಾರಿ ಮತವನ್ನು ಕೇಳಿದ್ದಾನೆ. ಹಂಗಾಗಿ ಐ ಶುಡ್ ಅಪ್ರಿಷಿಯೇಟ್ ಕಾಂಗ್ರೆಸ್ ಕೇಡರ್, ಐ ಶುಡ್ ಅಪ್ರಿಷಿಯೇಟ್ ಕಾಂಗ್ರೆಸ್ ಲೀಡರ್ಸ್. ಅಟ್ ದ ಸೇಮ್ ಟೈಮ್ ಈ ಸರ್ಕಾರ ಏನು 5 ಗ್ಯಾರಂಟಿಗಳು ಕೊಟ್ಟಿತ್ತು, ಆ ಗ್ಯಾರಂಟಿಗಳನ್ನ ಜನ ಸಚಿವರು ಅಂತೀವಲ್ಲ, ಅವ್ರು ಯಾರ್ಯಾರು ದಾವಣಗೆರೆಯಲ್ಲಿ ಪ್ರಚಾರ ಮಾಡಿದ್ರು ಹೇಳಿ ನನಗೆ. ಸರ್, ಮುಖ್ಯಮಂತ್ರಿಗಳು ಆಗಲೇ ಪಾಪ ಅವ್ರು ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ಬಂದು ಮುಖ ತೋರಿಸೋಗ್ಬಿಟ್ರು ಅಂತ. ಮುಖ್ಯಮಂತ್ರಿಗಳು ಅದರಲ್ಲಿ ಟಿಪಿಕಲಿ ಒಂದು ಹೋಬಳಿಲಿ ಮಾತ್ರ ಒಂದು ಹಳ್ಳಿ ಬರ್ತದೆ, ಅದು ಶಾಮನೂರು ಕಡೆಗೆ. ಅಲ್ಲಿ ಮುಖ್ಯಮಂತ್ರಿಗಳು ಸತತ 7 ಗಂಟೆ ಪ್ರಚಾರ ಮಾಡಿದ್ರು. ಅದಾಗಿದ್ದ ಮೇಲೆ ಮತ್ತೆ ಈ ಭಾಗದಲ್ಲಿ ರೋಡ್ ಶೋ ಮಾಡಬೇಕಾದ್ರೆ ಒಂದು ಕಡೆಗೆ ಮಳೆ ಬಂತು. ಆಕ್ಚುಲಿ ನಾವು 4 ಗಂಟೆಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು, 6-6:30 ತನಕ ಮಳೆ ಬಂತು. ಹೇಳ್ತಾ ಇಲ್ಲ ಸರ್ ನಾನು. ಅಲ್ಲಲ್ಲ, ಯಾಕೆ ಮುಖ್ಯಮಂತ್ರಿಗಳ ಆಪ್ತ ಸಚಿವರು ಅಂತ ಅನ್ನಿಸ್ಕೊಂಡಿದಾರಲ್ಲ, ಅವ್ರ ಪೈಕಿ ಯಾರ್ಯಾರು ದಾವಣಗೆರೆ ಮುಖ್ಯಮಂತ್ರಿ ಆಪ್ತ ಸಚಿವರು? ಈ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಅಹಮದ್ ಅವರು ಅಲ್ಲೇ ಇದ್ರು. ಹೇಳ್ತಾ ಇರೋದು ನಿಮಗೆ, ನಾನು ಹೇಳ್ತಾ ಇರೋದು ಪೊಲಿಟಿಕಲ್ ವಿಪ್ ಆದಂಥ ಸಲೀಂ ಅಹಮದ್ ಅವರು ಅಲ್ಲೇ ಇದ್ರು. ಆಮೇಲೆ ಮಲ್ಲಿಕಾರ್ಜುನ್ ಅವರ ಸ್ನೇಹಿತರಾದಂಥ ಈಶ್ವರ್ ಖಂಡ್ರೆ, MP ಪಾಟೀಲ್ ಅಲ್ಲೇ ಇದ್ರು, ಲಕ್ಷ್ಮೀ ಜಾರಕಿಹೊಳಿ ಅವರು ಅಲ್ಲೇ ಇದ್ರು, ಗಣೇಶ್ ಹುಕ್ಕೆ ಅವರು ಅಲ್ಲೇ ಇದ್ರು, ಪಂಚಮಸಾಲಿ ಲೀಡರ್ ಅನ್ಸ್ಕೊಂಡಂತ ಮುಖ್ಯಮಂತ್ರಿಗಳ ಆಪ್ತ ಸಚಿವರು ಅಂತ ಕೇಳಿದ್ದಕ್ಕೆ ಇವ್ರು ಹೇಳ್ತಾ ಇರೋ ಹೆಸರುಗಳಿವು. ಓಕೆ, ಅಲ್ಲ ಸರ್, ಇವರೇನು ಆಪ್ತ ಸಚಿವರು ಅಲ್ವಾ? ಸಲೀಂ ಅಹಮದ್ DK ಶಿವಕುಮಾರ್ ಜೊತೆ ಇದ್ದಾರೆ ಸರ್. ಅಲ್ಲಲ್ಲ, ನಜೀರ್ ಮತ್ತು ಜಮೀರ್ ಅಹಮದ್ ಎಲ್ಲೂ ಕೂಡ ಅಬ್ದುಲ್ ಜಬ್ಬಾರ್ ಬಂದು ಏನ್ ಮಾತಾಡಿದ್ರು ಅಂತ ಎಲ್ರಿಗೂ ಗೊತ್ತು ಸರ್. ಈಗ ಈ ಪೊಲಿಟಿಕಲ್ ಅನಾಲಿಸಿಸ್ಗೆ ಐ ಆಮ್ ನಾಟ್ ದ ಪಾರ್ಟ್. ಯಾಕಂದ್ರೆ ಅದು ನೀವು ಮಾಡ್ಕೋಬಹುದು, ಅದು ನಾನೊಬ್ಬ ರಾಷ್ಟ್ರದ ವಕ್ತಾರನಾಗಿ ನಾನೇನು ಮಾತಾಡೋಕ್ಕಾಗಲ್ಲ. ಇಲ್ಲಿ ಇನ್ನೊಂದು ನಮ್ಮ ಮಾತಾಡ್ತಾ ಬರೋದಲ್ಲ, ಚಂದ್ರಶೇಖರ್ ಅವರು ಹೇಳ್ತಾರೆ, ಹತಾಶರಾಗ್ಬಿಟ್ಟಿದ್ರು ಮುಖ್ಯಮಂತ್ರಿಗಳು. ಇವತ್ತು ಪ್ರೈಮ್ ಮಿನಿಸ್ಟರ್ ಒಂದು ZP ಎಲೆಕ್ಷನ್ಗೆ ಬರ್ತಾರೆ, ಅಂಥ ಸ್ಥಿತಿಗೆ ನರೇಂದ್ರ ಮೋದಿ ಅವರು ಹೋಗಿದ್ದಾರೆ. ಇವತ್ತು ಬೈ ಎಲೆಕ್ಷನ್ಸ್ ಇರ್ಬೋದು, ಮೇನ್ ಎಲೆಕ್ಷನ್ಸ್ ಇರ್ಬೋದು, ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಇರ್ಬೋದು, ಪ್ರತಿಯೊಂದು ಎಲೆಕ್ಷನ್ಸ್ಗೆ ನರೇಂದ್ರ ಮೋದಿ ಅವರು ಹೋಗ್ತಾರೆ. ಇಫ್ ಯು ಲುಕ್ ಎಟ್ ಇಸ್ ಕ್ಯಾಲೆಂಡರ್, ನೀವು ಬೇಕಂದ್ರೆ ನಾಳೆ ಮತ್ತೆ ನಾನು ತಗೊಂಬಂದು ತೋರಿಸ್ತೀನಿ ಅವ್ರ ಕ್ಯಾಲೆಂಡರ್ನ. ಅವ್ರ ಕ್ಯಾಲೆಂಡರ್ ಇಸ್ ಫಿಲ್ಡ್ ವಿತ್ ಓನ್ಲಿ ಎಲೆಕ್ಷನ್ಸ್. ಅವರು ಈ ದೇಶದಲ್ಲಿ ಕೆಲಸ ಮಾಡಿರೋದಕ್ಕಿಂತ ಎಲೆಕ್ಷನ್ ಮಾಡಿರೋದೇ ಜಾಸ್ತಿ. ಇವತ್ತಿಗೂ ಸಹ ನಾನು ತಪ್ಪು ಅಂತ ಹೇಳೋದಿಲ್ಲ ಅದನ್ನ, ಕೂತಿದ್ದಾರೆ ಇನ್ನು ನೋಡಿ.
ಮೇಲ್ಜಾತಿ ಮೇಲ್ವರ್ಗ ರಾಜವಂಶದ ಹಿನ್ನೆಲೆ ಇರುವ ವ್ಯಕ್ತಿ ಬೇರು ಮಟ್ಟದ ಕಾರ್ಯಕರ್ತನಾಗಿಬಿಟ್ಟು ಆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಬಂದಿದ್ದಾನೆ. ಭಾರತದ ಪ್ರಪ್ರಥಮ OBC ಪ್ರಧಾನಮಂತ್ರಿ, 25 ವರ್ಷದಿಂದ ಆ ವ್ಯಕ್ತಿ ನಂಬರ್ 1 ಸ್ಥಾನದಲ್ಲಿ ಅಂತಂದರೆ ಈ ರಾಷ್ಟ್ರದ ಮತದಾರರ ರಾಜಕೀಯ ವಿವೇಕವನ್ನೇ ನೀವು ಅನುಮಾನಿಸ್ತಾ ಇದ್ದೀರಿ. ನಂಬಿಕೆ ಹೊರಟು ಹೋಗ್ತಾ ಇದೆ ಚುನಾವಣೆಗೆ. ಬಟ್ ನನಗೆ ಮಾಡೋಕ್ಕಾಗಲ್ಲ. ನಿಮ್ಮ ಬಗ್ಗೆ ನನಗೊಂದು ಸಿಂಪತಿ ಇದೆ. ಪಾಪ ಚಾನೆಲ್ಗಳಿಗೆ ಬಂದು ಕಾಂಗ್ರೆಸ್ಸನ್ನು ಡಿಫೆಂಡ್ ಮಾಡುವ ಭರದಲ್ಲಿ ನೀವೇನೇನು ಚರ್ಚೆ ಮಾಡ್ತೀರಿ, ಕೆಲಸ ಮಾಡ್ತೀರಿ, ಕೊನೆಗೆ ನಿಮ್ಮಂಥವ್ರು ಯಾರೂ ಟಿಕೆಟ್ ಕೊಡಲ್ಲ. ಕಾರ್ಯಕರ್ತ ಶಾಮನೂರು ಸಮರ್ಥ ಅಂತವ್ರಿಗೆ ಟಿಕೆಟ್ ಕೊಡುತ್ತೆ, ಅದನ್ನು ಬಂದು ನೀವು ಸಮರ್ಥಿಸ್ಕೊಳ್ತೀರಿ. ನಂಗೆ ನಿಮ್ಮ ಬಗ್ಗೆ ಅನುಕಂಪ ಇದೆ. ಅದ್ರ ಜೊತೆ ಇದು ಹೆಂಗೆ ಅಂತಂದ್ರೆ ಈಗ ನಾನು ಮತ್ತೆ ನಮ್ಮ ರವೀಂದ್ರ ರೇಷ್ಮೆ ಅವರು ಒಂದೇ ಕಡೆಯಿಂದ ಬರ್ತೀವಿ, ಅವ್ರಿಗೆ ಗೊತ್ತಿದೆ ಅಲ್ಲೆಲ್ಲ ಡಿಲಿಮಿಟೇಷನ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಜೊತೆಗೆ ನಾನು ಶಾಸಕನಾಗೆ ಬಂದು ಮತ್ತೊಂದು ಸರಿ ಚರ್ಚೆ ಮಾಡ್ತೀನಿ. ಬಟ್ ಇವತ್ತಿಗೆ ಎಸ್, ದೆರ್ ಈಸ್ ಅನ್ಡೌಟೆಡ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಅಂತ ಸಮರ್ಥ ಅಂತ ಕ್ಯಾಂಡಿಡೇಟು ಸಮರ್ಥವಾಗಿದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ದಾವಣಗೆರೆಗೆ ಟಿಕೆಟ್ ಕೊಟ್ಟಿರೋದು. ಮುಂದಿನ ದಿನಗಳಲ್ಲಿ ಅಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಅಲ್ಲಿರುವಂಥ ಮೈನಾರಿಟೀಸ್ಗಳು ಸಿಗ್ಬೋದು, ಇಲ್ಲ ಅಂತಂದರೆ ವಿಶೇಷವಾಗಿ ನಮ್ಮಂಥವ್ರಿಗೂ ಸಿಗ್ಬೋದು. ಡಿಲಿಮಿಟೇಷನ್ ಆದಮೇಲೆ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾರೆ ಅದ್ರ ಬಗ್ಗೆ. ಈಗ ದಾವಣಗೆರೆ ಬಗ್ಗೆ BJP ಇರೋ ಒಂದೇ ಒಂದು ಹೋಪ್ ಅಂದ್ರೆ ಮುಸ್ಲಿಮರು ಕೈ ಕೊಡ್ತಾರೆ ಕಾಂಗ್ರೆಸ್ಗೆ ಅನ್ನೋದು. ಅದು ಬಿಟ್ಟೇನಿದೆ. ಭಾಳಷ್ಟು ಜನ ಕಾಂಗ್ರೆಸ್ ಅವರು ಕೂಡ BJP ಕೆಲಸ ಮಾಡಿದ್ದಾರೆ ಅಲ್ಲಿ. ದಾವಣಗೆರೆಯಲ್ಲಿ ಭಾಳಷ್ಟು ಜನ ಕಾಂಗ್ರೆಸ್ ಅವರು ಕೂಡ BJPಗೆ ಕೆಲಸ ಮಾಡಿದ್ದಾರೆ. ರಿಸಲ್ಟ್ ಬಂದಾಗ ನಿಮಗೆ ಅದರ ಚಿತ್ರಗಳು ಆಚೆ ಕಡೆಗೆ ಬರ್ತದೆ. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾಯಕ ಸಮುದಾಯದವರಿಗೆ ನಾನು ನನ್ನ ಜೀವನದಲ್ಲಿ ನಾನು ಬೇಕಾಗಿ ನಾನು ಯಾವತ್ತೂ ಮಾತಾಡಲ್ಲ ಸರ್. ನಾನು ಹೇಳ್ತೀನಿ, ಸಬ್ಸ್ಟಾನ್ಶಿಯೇಟ್ ಮಾಡ್ತೀನಿ. ಮೊನ್ನೆ ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂ ಮುಖ್ಯಮಂತ್ರಿಗಳು ಯಾವುದೋ ಒಂದು ಕಾನ್ಕ್ಲೇವ್ ಅಲ್ಲಿ ಮಾತಾಡ್ತಾ ಇದ್ದದನ್ನು ನೋಡಿದೆ. ಕಾಂಗ್ರೆಸ್ಸಿನ 30 ಟಿಕೆಟ್ ನಾನೇ ಫೈನಲ್ ಮಾಡ್ತೀನಿ ಅಂತ, 30 ಜನ ನಾನು ಟಿಕೆಟ್ ಕೊಡ್ತೀನಿ ಕಾಂಗ್ರೆಸ್ನವರಿಗೆ ಅಂತ ಹೇಳೋದು. ಕಾಂಗ್ರೆಸ್ ಹಂಗೆ ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಯಾವುದು ಯಾರಿಗೂ ಆಶ್ಚರ್ಯ ಅಂತಿಲ್ಲ. ಅದನ್ನ ಕಾಂಗ್ರೆಸ್ ಅವರು ಅಲ್ಲಗಳಿಲ್ಲ. ಅದನ್ನ ಯಾರನ್ನ ಒಬ್ಬರಾದ್ರನ್ನ ಅಲ್ಲಗಳಿದ್ರ ಕಾಂಗ್ರೆಸ್ಸಿಗೆ ಮಾಡ್ತಿರ್ಬೋದು. ಅಲ್ಲ, ಒಂದ್ ನಿಮಿಷ ನೋಡಿ, BJP ಅವರು ಕಾಂಗ್ರೆಸ್ಸಿಗೆ ಮಾಡ್ತಿರ್ಬೋದು. ನೋಡಿ, ಗೊತ್ತಿಲ್ಲ ಸರ್. ಯಾರಾದ್ರೂ ಒಬ್ಬರಾದ್ರೂ ಪ್ರಮುಖರಾದಂತಹ ST ಸಮುದಾಯದ ಮಿನಿಸ್ಟರ್ ಬಂದು ಅಲ್ಲಿ ಪ್ರಚಾರ ಮಾಡಿದ್ದೀನಿ ನೋಡಿದ್ರ? ST ಸಮುದಾಯ ಲೀಡರ್ ಬಂದು ಪ್ರಚಾರ ಮಾಡೋದು ನೋಡಿದ್ರ? ಸತೀಶ್ ಜಾರಕಿಹೊಳಿ ಬಂದಿದ್ರಾ? KN ರಾಜಣ್ಣವ್ರು ಬಂದಿದ್ರಾ? ಯಾರಾದ್ರೂ ತುಂಬ ಪ್ರಮುಖರು ಆ ಹೋಲ್ಡ್ ಇರ್ತಕ್ಕಂಥ ಯಾರಾದ್ರೂ ಬಂದಿದ್ದಾರಾ? ಏನು ಸೂಚಿಸುತ್ತೆ? ಯಾರಾದರೂ ಸಿದ್ದರಾಮಯ್ಯನವರ ಪರಮಾಪ್ತರಾದಂತಹ ಸಚಿವರುಗಳು ಬಂದು ಯಾರನ್ನು ಅಲ್ಲಿ ಮಾಡಿದಾರಾ? ಮುಸ್ಲಿಂ ಸಮುದಾಯದ ಓಟ್ಗಳು ಇದರಿಂದ ಚದುರೋಗುತ್ತೆ ಅಂತ ಹೇಳಿದಾಗ ನೀವು ಅದ್ರ ಮೇಲೂ ಕೂಡ ಮುಸ್ಲಿಂ ಆ ಓಟ್ಗಳನ್ನ ಒಟ್ಟಿಗೆ ಇಟ್ಕೊಳ್ಳೋದಕ್ಕೆ ಎಷ್ಟು ಜನ ಪ್ರಯತ್ನ ಮಾಡ್ಕೊಂಡು ಕೂತ್ಕೊಂಡ್ರು. ನಿಮ್ಮದೇ ಚಾನಲಲ್ಲಿ ಬಂದು ಯಾವ್ಯಾವ ಮುಸ್ಲಿಂ ಸ್ಟೇಟ್ ಲೀಡರ್ಗಳು ಯಾರ್ಯಾರ ಬಗ್ಗೆ ಏನೇನು ಮಾತಾಡಿದ್ರು, ಏನು 10ನೇ ತಾರೀಕು ಚಾಪ್ಟರ್ಗಳೆಲ್ಲ ಓಪನ್ ಮಾಡ್ತೀವಿ ಅಂದರೆ ಒಳಗೆ ಅವರಲ್ಲೇ ಸರಿ ಇಲ್ಲ ಅಂತಕ್ಕಂಥದ್ದು ಅವ್ರಿಗೂ ಭಾಳ ಚೆನ್ನಾಗಿರೋ ಗೊತ್ತು, ಮಾಧ್ಯಮದಲ್ಲಿ ನಿಮಗೂ ಚೆನ್ನಾಗಿ ಗೊತ್ತು. ನಾನು ಬಾಯ್ ಬಿಟ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಮಾಧ್ಯಮದ ಸ್ನೇಹಿತರು ವಕ್ತಾರರು ಹೇಳ್ತಾರೆ, ಕಾಂಗ್ರೆಸ್ ವಕ್ತಾರರು. ಎಲ್ಲ ನಾಯಕರ ಮಾತ್ರಿ. ಸಾಮಾನ್ಯ ಮುಸಲ್ಮಾನ ಯೋಚನೆ ಮಾಡುವ ರೀತಿ ನಾನು ಕಾಂಗ್ರೆಸ್ಸನ್ನು ಕೈ ಬಿಟ್ಟರೆ BJP ಅವ್ರು ಗೆಲ್ತಾರೆ, ಅದು ಆಗ ಬರೋದಿಲ್ಲ. ಆದ್ದರಿಂದ ನಮ್ಮ ಕಮ್ಯುನಿಟಿಯವರು ಟಿಕೆಟ್ ಮಿಸ್ ಆದರೂ ಆಯಿತು, ನಾವು ಕಾಂಗ್ರೆಸ್ಗೆ ವೋಟ್ ಹಾಕೋದು. ಏನು BJP ಬಂದ್ಬಿಡುತ್ತೆ? BJP ಬಂದ ಕಾಂಗ್ರೆಸ್ ಮುಖಂಡರ ಬಾಯಲ್ಲಿ ನಿಮ್ಮ ಚಾನಲ್ ನಾನೇ ಕೊಟ್ಟಿದ್ದೆ. ಏನು ಹೇಳಿದ್ರು? ಮೋದಿ ಯೋಚನೆ ಮಾಡೋ ರೀತಿ, ಮೋದಿ ಏನು ಅನ್ಯಾಯ ಮಾಡಿದ್ದಾರೆ ಮುಸ್ಲಿಮರಿಗೆ ಅಂತ ಹೇಳಿ ಮುಸ್ಲಿಮರು ಯಾಕೆ ವೋಟ್ ಹಾಕ್ಬಾರ್ದು ಅಂತ ಅವ್ರು ನಾನು ಹೇಳ್ತಿರೋದಲ್ಲ, ಕಾಂಗ್ರೆಸ್ ಮುಖಂಡರ ಬಾಯಲ್ಲಿ ಬರ್ತಿರೋದು. ನಾನು ಈಗಲೇ ಹೇಳ್ತಾ ಇದ್ದೀನಿ, ಚಾಲೆಂಜ್ ಮಾಡಿ ಹೇಳ್ತಿದ್ದೀನಲ್ಲ. ಈವನ್ ಇಡೀ ದಾವಣಗೆರೆ ದಕ್ಷಿಣದ ಯಾವುದಾದ್ರೂ ಒಂದು ಮುಸ್ಲಿಂ ಕುಟುಂಬ, ಇಡೀ ಭಾರತದ ಯಾವುದಾದ್ರೂ ಒಂದು ಮುಸ್ಲಿಂ ಕುಟುಂಬ ಮೋದಿ ಅವರ ಯೋಜನೆ 5 ಯೋಜನೆಗಳ ಫಲಾನುಭವಿ ಆಗದೆ ಇರೋದು ಒಂದು ಮುಸ್ಲಿಂ ಕುಟುಂಬ ತೋರಿಸ್ಬಿಡಿ. ಪ್ಲೀಸ್, ಮುಸಲ್ಮಾನರು ಯೋಚನೆ ಮಾಡುವ ರೀತಿ ಹೇಳ್ತಿದ್ದಾರೆ. ಮುಸಲ್ಮಾನರು ಯೋಚನೆ ಮಾಡೋ ರೀತಿ ಬದಲಾವಣೆ ಆಗ್ತಿರೋದಕ್ಕೇನೆ ನಮ್ದು 8 ಯೋಚನೆ ಮಾಡೋ ರೀತಿ ಸರಿ ಇಲ್ಲ ಅಂತ ನೀವು ಅವ್ರಿಗೆ ಹೇಳಿ, ಪರವಾಗಿಲ್ಲ. ನಾನು ಹೇಳ್ತಿಲ್ಲ ಸರ್, ಸರಿ ಹೋಗ್ತದೆ ಅವ್ರದ್ದು. ಇವತ್ತು 8% ಬರ್ತಿದೆ, 19% ಮುಸಲ್ಮಾನರ ವೋಟ್ ಬೀಳ್ತಾ ಇದೆ ಯುಪಿನಲ್ಲಿ, 19% ಚಂದ್ರಶೇಖರ್. ನಿಮ್ಗೆ ಒಂದು ಸ್ಮಾಲ್ ಪಾಯಿಂಟ್ ಆಫ್ ನಿಮ್ಮ ಪ್ರಧಾನಮಂತ್ರಿಗಳ ದೃಷ್ಟಿಕೋನವನ್ನೇ ನೀವು ಬಿಂಬಿಸಲಿಲ್ಲ. ಅವರು 2019ರಲ್ಲಿ ಹಿಂದಿನ ಸಾರಿ 283 ಸೀಟ್ ಬಂದಿತ್ತು, 303 ಸೀಟ್ ಬಂತು. NDA 354 ಸೀಟ್ ಬಂದಾಗ ಮೊಟ್ಟ ಮೊದಲೇ ಸಂಸದೀಯ ಪಕ್ಷ ಸಭೆಯಲ್ಲಿ ಅವ್ರು ಏನು ಹೇಳಿದರು? ಹಿಂದಿನ ಚುನಾವಣೆ ಇಷ್ಟು ದೊಡ್ಡ ಬಹುಮತ ಕೊಟ್ಟರು ಕೂಡ ನನಗೊಂದು ವಿಷಾದ ಇದೆ, ಯಾಕಂದ್ರೆ ಮುಸ್ಲಿಂ ಮತದಾರರ ಮತ ಗೆಲ್ಲಿಕ್ಕಾಗಲಿಲ್ಲ, ಅವ್ರ ಮನಸ್ಸು ಗೆಲ್ಲಿಕ್ಕಾಗಲಿಲ್ಲ, ಅದರಿಂದ ಸಬ್ಕಾ ವಿಶ್ವಾಸದ 3ನೇ ಘೋಷಣೆ ಸೇರಿಸ್ತೀನಿ ಅಂತ ಹೇಳಿದರು. 2022 ರಾಷ್ಟ್ರೀಯ ಕಾರ್ಯಕ್ರಮ ಹೈದರಾಬಾದ್ನಲ್ಲಿ ಹೇಳಿದರು, ಭಾರತೀಯ ಮುಸಲ್ಮಾನರ ಪೈಕಿ 85% ಜನ ಎಲ್ಲ ಪಾಪ ಪಸ್ಮಂದ ಮುಸ್ಲಿಮರು, ಅವ್ರನ್ನ ಬಿಟ್ಟು ನಾವು ಬಲಿಷ್ಠ ಭಾರತ ಕಟ್ಟಲಿಕ್ಕಾಗಲ್ಲ ಅಂತಂದಾಗ ನೀವು ಪ್ರತಿಕ್ರಿಯಿಸಲಿಲ್ಲ, ಆ ಮುಸ್ಲಿಂ ಸಮುದಾಯದ ಬುದ್ಧಿಜೀವಿಗಳು ಪ್ರತಿಕ್ರಿಯಿಸಲಿಲ್ಲ, ಮೋದಿಯವರು ಸುಮ್ಮನೆ ಆಗ್ಬಿಟ್ರು. ನೀವು ಯಾವುದನ್ನು ಹೋಗಿ ಆ ಮುಸ್ಲಿಮರನ್ನ ಆ ಬುಜ್ಜು ಸರ್ವನಾಶ ಆಗಿ ಹೋಗಿತ್ತಲ್ಲ, ಅವ್ರಿಗೆ ಮುಖ್ಯಮಂತ್ರಿ ಪದವಿ ಸಿಕ್ಕಿದ್ದು ಅದರಿಂದ. ಆ ಬುಜ್ಜಿನಲ್ಲಾದ ಭೂಕಂಪ 34% ಮುಸ್ಲಿಂ ಪಾಪ್ಯುಲೇಷನ್ ಎಷ್ಟು ಅದ್ಭುತವಾಗಿ ಇವತ್ತು ಅದನ್ನು ಪುನರ್ನಿರ್ಮಾಣ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಏಷ್ಯಾದ ಅತಿ ದೊಡ್ಡ ಸಿಮೆಂಟ್ ಫ್ಯಾಕ್ಟ್ರಿ ಇವತ್ತಲ್ಲಿ ಭುಜ್ನಲ್ಲಿದೆ. ಬುಲೆಟ್ ಇದು 9 ಲಕ್ಷ
ಅರ್ಥಕ್ವೇಕ್ ಪ್ರೂಫ್ ಮನೆಗಳನ್ನು ಕಟ್ಸ್ಕೊಟ್ರು ಮುಸಲ್ಮಾನರಿಗೆ. 283 ಕಿಲೋಮೀಟರ್ ನರ್ಮದಾ ನದಿ ಕೆನಾಲ್ ತಂದ್ಬಿಟ್ಟು ಕುಡಿಯೋ ನೀರು ಇರಿಗೇಷನ್ ವ್ಯವಸ್ಥೆ ಸರ್, ಮಾಡ್ತಾರೆ. 2002 ನೋಡ್ರಿ, 2017 ಮುಸ್ಲಿಮ್ರಿಗೆ ರೈಟ್ಸ್ ಆಯ್ತಲ್ಲ, ಅದೇನಾಯ್ತು ನಿಮ್ ಕಸ ಕನ್ಗೆ ಅಷ್ಟೊಂದು ರಲ್ಲಿ ನರೇಂದ್ರ ಮೋದಿ ಅವರು ಕೊಲೆಗಳನ್ನ ಮಾಡಿದ್ರು ಅಂತ ಹೇಳ್ಬೇಕು. ಮುಸ್ಲಿಂ ಸಮುದಾಯವನ್ನ ನಾಶ ಮಾಡಿದ್ರು ಈ ದೇಶದಲ್ಲಿ ರವೀಂದ್ರ ರೇಷ್ಮೆ ಅವರು ಹೇಳ್ಬೇಕು. UPA ಸರ್ಕಾರದ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಲ್ಲ ಮಾಡಿದ್ದು, ಸುಪ್ರೀಂ ಕೋರ್ಟ್ ಗೈಡೆಡ್ SIT ಕೂಡ ಮಾಡೋದು ಮುಗಿದೋಗಿದೆ ಆ ಕತೆ. ಈ ದೇಶದೊಳಗೆ ಮೈನಾರಿಟೀಸ್ ಹೆಂಗ್ ಮುಗಿಸಿದಿರಿ, ಸುಪ್ರೀಂ ಕೋರ್ಟ್ ಅಲ್ಲಿ ನರೇಂದ್ರ ಮೋದಿ ಅವ್ರ ಕೇಸ್ ರವೀಂದ್ರ ರೇಷ್ಮೆ ಅವ್ರು ಹಂಗೆ ಮುಗಿಸ್ಕೊಂಡು ಕಾಂಗ್ರೆಸ್ ಸಂದಿರುವ ಪ್ರಧಾನ ಮಂತ್ರಿ ಮೈನಾರಿಟೀಸ್ಗಳಿಗೆ ಮಾಡಿರುವಂತ ಕೆಲಸ ಏನು, ಮೈನಾರಿಟೀಸ್ ಎಷ್ಟು ಟಿಕೆಟ್ ಕೊಟ್ಟಿದ್ದಾರೆ, ಮೈನಾರಿಟೀಸ್ ಗಳಿಗೆ ಎಷ್ಟು ಮಿನಿಸ್ಟರ್ ಮಾಡಿದ್ದಾರೆ, ಇದ್ರ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.